ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಲಾಸ್ಟ್ ಲಾಗ್ ಅಲ್ಲಿ ನಾನು ನಿಮ್ಗೆ ಮಲ್ಲೇಶ್ವರಂ ಶಾಪಿಂಗ್ ಹೋಗಿರೋದನ್ನ ಏನೆಲ್ಲ ಶಾಪ್ ಮಾಡಿದೆ ಅನ್ನೋದನ್ನ ತೋರಿಸ್ದೆ. ಈಗ ನಾನು ಏನೆಲ್ಲ ತಗೊಂಡಿದ್ದೀನಿ ಅಕ್ಕ ನಾನು ಸೇರಿ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇದು ಬ್ಯಾಗು ಅಕ್ಕಂಗೆ ಆಫೀಸ್ಗೆ ಹೋಗೋದ್ರಿಂದ ಎಷ್ಟು ಬ್ಯಾಗ್ ಇದ್ರೂ ಸಾಲಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಅವ್ರ ಲಂಚ್ ಬಾಕ್ಸು ವಾಟರ್ ಬಾಟಲು ಹಾಗೆ ಕೆಲವೊಂದು ಐ ಡಿ ಕಾರ್ಡ್ಸು ಎಲ್ಲ ತಗೊಂಡು ಹೋಗೋದಕ್ಕೆ ಈ ರೀತಿ ಲೆಂತಿ ಬ್ಯಾಗ್ ಅವಶ್ಯಕತೆ ಇತ್ತು. ಇದು ನನಗೆ 1 ಇಯರ್ ಬ್ಯಾಕ್ ನನಗೂ ಅವಶ್ಯಕತೆ ಇತ್ತು. ಯಾಕಂದ್ರೆ ಚೀಕುಗೆ ಹಗ್ಗೀಸ್ ಆಗಿರ್ಬೋದು, ಎಕ್ಸ್ಟ್ರಾ ಕ್ಲಾತ್ ಆ ರೀತಿ ಇಟ್ಕೊಳ್ಳೋಕೆ ಅವಶ್ಯಕತೆ ಇತ್ತು. ಈಗ ಏನಿಲ್ಲ, ಚೀಕು ದೊಡ್ಡವನ್ ಅಂದ್ನಲ್ವಾ, ಸೊ ನನಗೆ ಶಾರ್ಟ್ ಬ್ಯಾಗ್ಸ್ಗಳೇ ಸಾಕು. ಇದು ಅಕ್ಕನ ಬ್ಯಾಗು. ಚೀಕುಗೆ ತಂದಂಥ ಟಾಯಲ್ಲಿ ಚೀಕು ಮಸ್ತಾಗಿ ಎಂಜಾಯ್ ಮಾಡ್ತಿದ್ದ ಅಂತಾನೆ ಹೇಳ್ಬೋದು. ಸೊ ಲೆಗ್ಗಿನ್ಸ್ ಬೇಕಿತ್ತು. ಲೆಗ್ಗಿನ್ಸ್ ಅಂತೂ ಲೇಡೀಸ್ಗೆ ಎಷ್ಟಿದ್ರು ಸಾಲಲ್ಲ. ಸೊ ನಾನೆರಡು ಅಕ್ಕ ಎರಡು ತಗೊಂಡ್ವಿ. ಬ್ಲ್ಯಾಕು ವೈಟು ಕ್ರೀಮು ಡಾರ್ಕ್ ಕ್ರೀಮು ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ವಿ. ಸೊ ಏನಪ್ಪ ಅಂತ ಹೇಳಿದ್ರೆ ಲೆಗ್ಗಿನ್ಸು ಎಲ್ಲ ಟಾಪ್ಗಳಿಗೆ ಎಲ್ಲದಕ್ಕೂ ಬೇಕಲ್ವಾ, ಅದಕ್ಕೋಸ್ಕರ ಕಲರ್ ಲೆಗ್ಗಿನ್ಸ್ ಎಷ್ಟಿದ್ರು ಸಾಲಲ್ಲ, ಖರ್ಚಾಗೋಗುತ್ತೆ ಅಂತಲೇ ಹೇಳ್ಬೋದು. ಇದು ನನಗೆ ತುಂಬಾ ಇಷ್ಟ ಆದಂತಹ ಕ್ಯೂಟೆಸ್ಟ್ ಸ್ಲಿಪ್ಪರ್ ನಾನು ತಗೊಂಡೆ. ಈ ಸ್ಲಿಪ್ಪರ್ನ ನನಗೆ ಸ್ಲಿಪ್ಪರು ಬ್ಯಾಗು ಬಟ್ಟೆಗಳು ಎಷ್ಟಿದ್ರು ಸಾಲಲ್ಲ. ಸೊ ಬೇಗ ಆಗೋಗುತ್ತೆ. ಜುಡಿಯೋಲ್ ತಗೊಂಡಿದ್ದೀನಿ ಲಾಸ್ಟ್ ಟೈಮು, ತುಂಬಾನೇ ಬಾಳಿಕೆ ಬಂತು. ಆ ಜುಡಿಯೋಲ್ ತಗೊಂಡಾದ್ಮೇಲೆ ಮತ್ತೆ ನಾನು ಚಪ್ಪಲಿನೇ ತಗೊಳಕ್ ಹೋಗಿಲ್ಲ. ನೋಡ್ಬೇಕು ನೆಕ್ಸ್ಟ್ ಯಾವಾಗ ತಗೋತೀನಿ ಅಂತ. ಈಗ ಮಲ್ಲೇಶ್ವರಮಲ್ಲಿ ತಗೊಂಡಿದ್ದೀನಿ. ಇದೊಂದು ಪ್ಲಾಜೋ ಪ್ಯಾಂಟು. ಸೊ ತುಂಬಾನೇ ಶಾಪಿಂಗ್, ತುಂಬಾನೇ ರೀಸನಬಲ್ ಪ್ರೈಸ್ ಇರುತ್ತೆ. ಡೈಲಿ ಯೂಸ್ಗಳಿಗೆ, ಆಫೀಸ್ ವೇರ್ಗಳಿಗೆ, ಕಾಲೇಜ್ಗಳಿಗೆ ತುಂಬಾನೇ ಅವಶ್ಯಕತೆ ಅಂತಾನೆ ಹೇಳ್ಬೋದು. ನಾವು ಮದುವೆ ಮುಂಚೆ ಅಂದ್ರೆ ನಾನು ಚಾನಲಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಾವು 10 days ಒನ್ಸ್ ಮಲ್ಲೇಶ್ವರಂ ಹೋಗ್ತಿದ್ವಿ. ನಾನಾಗಿರ್ಬೋದು, ಅಕ್ಕ ಆಗಿರ್ಬೋದು. ಇದೊಂದು ಟಾಪ್ ಅಕ್ಕಂದು. ಸೊ ಅವ್ರು ಆಫೀಸ್ಗೆ ಹೋಗ್ತಾರಲ್ಲ, ಅವರಿಗೆ ಬೇಕಾಗುತ್ತೆ. ಈ ಸತಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಡ್ರೆಸ್ಗಳಿಗೆ ಇನ್ವೆಸ್ಟ್ ಮಾಡಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ತುಂಬಾನೇ ಡ್ರೆಸ್ ಬರ್ತ್ಡೇಗಳಿಗೂ ಕೊಟ್ಟಿರೋದಿದೆ. ನನ್ನ ಹತ್ರನೂ ತುಂಬಾನೇ ನ್ಯೂ ಡ್ರೆಸ್ಸಸ್ ಹಾಗೆ ಇದೆ. ಅದಕ್ಕೋಸ್ಕರ ಈ ಸರಿ ನಾನು ಡ್ರೆಸ್ಗಳಿಗೆ ಏನು ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ. ಇದೆಲ್ಲ ಅಕ್ಕನ ಡ್ರೆಸ್ಗಳು ಅಂತಾನೆ ಹೇಳ್ಬೋದು. ಸೊ ಅಕ್ಕಂಗೆ ಈ ಥರ ಏನಂದ್ರೆ ಆರೆಂಜು ಕಲರ್ ಡ್ರೆಸ್ ಬೇಕಿತ್ತು ಅಂತ ಆಸೆ ಪಟ್ಟು ಈ ಕಲರ್ ತಗೊಂಡ್ರು. ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಎಲ್ಲ ರೀಸನಬಲ್ ಪ್ರೈಸ್ ಇದೆ. ನಿಮ್ಗೂ ಸಹ ಬೇಕು ಕಲೆಕ್ಷನ್ಸು ಅಂತ ಹೇಳಿದ್ರೆ ಒಮ್ಮೆ ಮಲ್ಲೇಶ್ವರಂಗೆ ಭೇಟಿ ನೀಡಿ. ಆದರೆ ಸಂಡೇ, ಸ್ಯಾಟರ್ಡೆ, ಫ್ರೈಡೆ ಈ ಟೈಮ್ ಬಿಟ್ಟು ಯಾವ ಟೈಮ್ ಬೇಕಾದರೂ ನೀವು ಮಲ್ಲೇಶ್ವರಂಗೆ ಮೀಟ್ ಮಾಡ್ಬೋದು. ಸೊ ನೋಡಿ ಯಾವ ರೀತಿ ಇದೆ. ದುಪ್ಪಟ್ಟ ತುಂಬಾನೇ ಚೆನ್ನಾಗಿಲ್ಲ. 3 pieces ಸೆಟ್ ತುಂಬಾನೇ ಇತ್ತು ಅಲ್ಲಿ 3 pieces. ಬಟ್ ನಾನೇ ಡ್ರೆಸ್ಗಳಿಗೆ ಇನ್ವೆಸ್ಟ್ ಬೇಡ ಸದ್ಯಕ್ಕೆ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಸೊ ಅದಾದ್ಮೇಲೆ ಇದು ಇನ್ನೊಂದು ಬ್ಯಾಗು. ಇದು ಸಹ ಅಕ್ಕನ ಬ್ಯಾಗ್ ಅಂತಾನೆ ಹೇಳ್ಬೋದು. ಅದೇ ಹೇಳಿದ್ನಲ್ಲ, ವರ್ಕ್ಗಳಿಗೆ ಹೋಗೋರಿಗೆ ಎಷ್ಟು ಬ್ಯಾಗ್ಗಳಿದ್ರು ಸಹ ಸಾಲಲ್ಲ ಅಂತಾನೆ ಹೇಳ್ಬೋದು. ಲಂಚ್ ಬಾಕ್ಸ್ಗಳಿಗೆ ಎಲ್ಲದಕ್ಕೂ ಅವಶ್ಯಕತೆ ಇರುತ್ತಲ್ವಾ, ಅದಕ್ಕೋಸ್ಕರ ಈ ಒಂದು ಬ್ಯಾಗ್ನು ಸಹ ತಗೊಂಡ್ರು. ಸೊ ಏನಪ್ಪ ಅಂತ ಹೇಳಿದ್ರೆ ಯಾರೇ ವಿಡಿಯೋ ನೋಡಿದ್ರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಏನೆಲ್ಲ ಶಾಪ್ ಮಾಡಿದ್ವಿ ಅನ್ನೋದು ನಿಮಗೆ ವಿಡಿಯೋಲಿ ಗೊತ್ತಾಗುತ್ತೆ. ನಿಮಗೂ ಸ್ವಲ್ಪ ಟಿಪ್ಸ್ ತರ ಅಥವಾ ಯೂಸ್ಫುಲ್ಲು ಸಹ ಆಗ್ಬೋದಲ್ವಾ. ನೆಕ್ಸ್ಟ್ ನೀವು ಹೋಗಿ ಶಾಪ್ ಮಾಡೋದಕ್ಕೂ ಸಹ ಈಸಿ ಆಗುತ್ತೆ. ಇದೊಂದು ಹಾಕೊಂಡು ಛೋಟಾ ಬ್ಯಾಗ್ ನೋಡಿ, ಸೇಮ್ ನಾನು ಇದೇ ರೀತಿ ತಗೊಂಡಿದ್ದೀನಿ. ನಾನು ಆಲ್ರೆಡಿ ಯೂಸು ಮಾಡ್ಬಿಟ್ಟೆ. ಈ ವಿಡಿಯೋ ಮಾಡೋಷ್ಟರಲ್ಲಿ ಆಲ್ರೆಡಿ ನಾನು ಯೂಸು ಮಾಡ್ಬಿಟ್ಟೆ. ಈಗ ನನಗೆ ಈ ರೀತಿ ಬ್ಯಾಗ್ಸ್ಗಳು ನೆಸೆಸರಿ ಇದೆ. ಸ್ವಲ್ಪ ಶಾರ್ಟ್ಸ್ ಬ್ಯಾಗ್ಗಳು, ಜಸ್ಟ್ ಒಂದು ಮೊಬೈಲು, ನನಗೆ ಬೇಕಾಗಿರುವಂತಹ ಮೆಡಿಷನ್ನು, ವಿಕ್ಸು, ಚೀಕುಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಇಟ್ಕೊಳ್ಳೋಕ್ಕೆ ಈ ರೀತಿ ಛೋಟಾ ಬ್ಯಾಗ್ ಸಾಕು. ಇದು ನನ್ನ ಬ್ಯಾಗು, ಇದು ಅಕ್ಕನ ಬ್ಯಾಗು. ಅಕ್ಕಂದು ಟೋಟಲ್ 3 ಬ್ಯಾಗ್ಸು, ನಂದು ಓನ್ಲಿ 1 ಬ್ಯಾಗು. ಸೊ ನನಗೆ ತುಂಬಾನೇ ಇಷ್ಟ ಆಯಿತು ಈ ಬ್ಯಾಗು. ಆ್ಯಕ್ಚುಲಿ ದೊಡ್ಡ ಬ್ಯಾಗು ಚಿಕ್ಕ ಬ್ಯಾಗು ಇದೆಲ್ಲ ಒಂದೇ ಪ್ರೈಸ್ ಅಂತಲೇ ಹೇಳ್ಬೋದು. ಎರಡಕ್ಕೂ ಒಂದೇ ಪ್ರೈಸ್ ಕೊಟ್ಟಿದ್ದೀವಿ ನಾವು. ನಾನು ಚಿಕ್ಕ ಬ್ಯಾಗು ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಮ್ಮಿ ಇಲ್ಲ. ಆಮೇಲೆ ನನ್ನ ಹತ್ರ ಐ ಶ್ಯಾಡೋ ಪ್ಲೇಟ್ಸ್ ಇತ್ತು. ಏನಪ್ಪ ಆಯಿತು ಅಂತ ಹೇಳಿದ್ರೆ ನಮ್ಮ ಚೀಕು ಎಲ್ಲ ಒಡೆದು ಪೀಸ್ ಮಾಡಿ ಕಲರ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಒಂದು ಐ ಶ್ಯಾಡೋ ಇರಲಿ ಅಂತ ಹೇಳಿ ತೊಗೊಂಡಿದ್ದಂತು. ತುಂಬಾನೇ ಅಂದರೆ ನಾನು ಜಾಸ್ತಿ ಏನು ಎಲ್ಲ ಕಲರ್ ಯೂಸ್ ಮಾಡಲ್ಲ, ಕೆಲವೊಂದು ಕಲರ್ನ ಯೂಸ್ ಮಾಡ್ತೀನಲ್ವಾ, ಅದಕ್ಕೋಸ್ಕರ ಐ ಶ್ಯಾಡೋನು ಸಹ ತಗೊಂಡಿದ್ವಿ. ಆಗಲೇ ಹೇಳ್ತಿದ್ದೆ ಮದುವೆ ಮುಂಚೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾ ಇದ್ವಿ ಅಕ್ಕ ನಾನು ಅಂತ. ಸೊ ಮದುವೆ ಆದ್ಮೇಲೆ ಉಲ್ಲಾಸ ಹುಟ್ಟಿದ್ಮೇಲೆ ಶಾಪಿಂಗ್ ಮಾಡಿದ್ವಿ. ಚೀಕು ಹುಟ್ಟಿದ್ಮೇಲಂತೂ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅಂಗಡಿಗಳಿಗೆ ಹೋಗೋದೇ ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಇದು ನಾನು ಲಾಸ್ಟ್ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಛೋಟಾ ಫ್ಯಾನ್ ಒಂದು ನಂದು ಒಂದು ಅಕ್ಕೊಂದು. ಈ ಸೆಕೆ ಕಾಲಕ್ಕೆ ಏನಾದರೂ ಮೇಕಪ್ ಮಾಡಿಕೊಂಡು ಆಚೆ ಹೋಗ್ಬೇಕು ಮದುವೆಗಳಿಗೆ ಅಥವಾ ಫಂಕ್ಷನ್ಗಳಿಗೆ ಅಂತ ಹೇಳಿದ್ರೆ ಈ ಛೋಟಾ ಫ್ಯಾನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಚಾರ್ಜರು ಸಹ ಇದೆ, ಸ್ಟ್ಯಾಂಡು ಸಹ ಇದೆ.
ಆರಾಮಾಗಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹವಾ ಬರ್ತಾ ಇದೆ, ತುಂಬಾನೇ ಗಾಳಿ ಬರುವಂಥದ್ದು. ಅದರಲ್ಲಿ ಸ್ಪೀಡು ಸಹ ಇದೆ, ನಾವು ಸ್ಪೀಡು ಸಹ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಚೀಕು ತೋರಿಸ್ತಾ ಇದ್ದೆ, ಖುಷಿ ಪಡ್ತಾ ಇದ್ದ. ತುಂಬಾನೇ ಚೆನ್ನಾಗಿ ಕ್ಯೂಟೆಸ್ಟ್, ನಮ್ಮ ಶಾಪ್ ಮಾಡೋದ್ರಲ್ಲೇ ಇದು ಕ್ಯೂಟೆಸ್ಟ್ ಅಂತಾನೆ ಹೇಳ್ಬೋದು. ನೋಡಿ ಹಿಂಗೆ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟು ಶಾಪಿಂಗಲ್ಲಿ ಇದೊಂದು ತುಂಬಾನೇ ಕ್ಯೂಟೆಸ್ಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಬಿಸಿಲು ಅನ್ನೋದು ಬಿಟ್ಟರೆ ಆರಾಮಾಗಿ ಶಾಪ್ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ. ಆಮೇಲೆ ಇದೇ ರೀತಿ ಹಾಕ್ಕೊಂಡು ನಂದು ಸಪ್ರೇಟು, ನಂದು ಒಂಥರ ಬೇಬಿ ಪಿಂಕು, ಹಾಕೊಂತ ಬ್ಲೂ ಕಲರು. ಸೊ ಆಲ್ಮೋಸ್ಟ್ ನಾವು ಫಸ್ಟ್ ನಾನು ಅವರು ಒಂದೇ ಥರ ತಗೋತೀವಿ. ಸೊ ನೋಡಿ ಇದು ಬ್ಲೂ ಕಲರು, ಹಾಗೆ ಇದು ಬೇಬಿ ಪಿಂಕ್. ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎರಡೂ ಸಹ ನಾನು ಆನ್ ಮಾಡಿ ನೋಡ್ತಾ ಇದ್ದೆ ಹೇಗಿದೆ, ಯಾವ ಐಟಮ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ ಪಕ್ಕ ಹೈ ಪಾಯಿಂಟ್ಸ್ ಸಹ ಇರುತ್ತೆ, ಹೈ ಪಾಯಿಂಟ್ಸು ಸಹ ಕೊಡ್ಬೋದು. ಹಾಗೆ ಇದೊಂದು ಸ್ಮಾಲ್ ವ್ಯಾಲೆಟ್, ತುಂಬಾನೇ ಕ್ಯೂಟೆಸ್ಟ್ ಆಗಿದೆ ಅಲ್ಲ, ಗೋಲ್ಡ್ ಕಲರ್ ಸ್ಮಾಲ್ ವ್ಯಾಲೆಟು. ಈ ಕ್ರೆಡಿಟ್ ಕಾರ್ಡ್ಸ್ಗಳು ಆ ರೀತಿ ಇಟ್ಕೋಬೋದು ಇದರಲ್ಲಿ. ಸಣ್ಣದಾಗಿ ಅಮೌಂಟು ಆ ರೀತಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದಂತಹ ವ್ಯಾಲೆಟ್ ಆಗಿದೆ. ಸೊ ಹಾಗೆ ನೋಡಿ ಇಷ್ಟೆಲ್ಲ ನಾವು ಶಾಪ್ ಮಾಡಿದ್ಮೇಲೆ ಈ ಒಂದು ಬ್ಯಾಂಗಲ್ನ ನಾನು ತುಂಬ ದಿನದಿಂದ ಹುಡುಕ್ತೆ, ಆನ್ಲೈನೆಲ್ಲ ಸರ್ಚ್ ಮಾಡ್ತಿದ್ದೆ. ಬಟ್ ನನಗೆ ಎಲ್ಲ ಕಡೆಯಿಂದ ಇಲ್ಲಿ ರೀಸನಬಲ್ ಆಗಿ ಸಿಕ್ತು. ತುಂಬಾ ಇಷ್ಟ ನನಗೆ ಈ ರೀತಿ ಬ್ರಾಸ್ಲೆಟು. ಈ ರೀತಿ ಬ್ರಾಸ್ಲೆಟ್ ಎಲ್ಲ ನನ್ನ ಹತ್ರ ಫಸ್ಟ್ ಇತ್ತು, ಗೋಲ್ಡಲ್ಲೇ ಇತ್ತು. ಸೊ ಈಗ ಅದಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಇಷ್ಟಪಟ್ಟು ಕ್ಯೂಟೆಸ್ಟ್ ಆಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ರೀತಿ ತುಂಬಾನೇ ಕಲೆಕ್ಷನ್ಸ್ ಇತ್ತು. ಫಸ್ಟ್ ಒಂದು ತೊಗೊಳ್ಳೋಣ, ಕಲರ್ ಹೋಗುತ್ತಾ ಅಂತ ಹೇಳಿ ತಗೊಂಡು, ತುಂಬಾನೇ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಜಸ್ಟ್ 80 rupees ಇದು. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಈ ಒಂದು ಶಾಪಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ. ಲವ್ ಯು ಆಲ್, ಬಾಯ್.